ಭದ್ರಾ ಕಾಲುವೆಗೆ ಕಾರು ಬಿದ್ದು ಇಬ್ಬರು ಸಾವನ್ನಪ್ಪಿದ್ದು ನಾಲ್ವರು ಪಾರಾಗಿರುವಂತಹ ಘಟನೆ ನಡೆದಿದೆ. ಭದ್ರಾ ಕಾಲುವೆಯ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಸೂರು ಬಳಿಯ ಭದ್ರಾ ಮುಖ್ಯ ಕಾಲುವೆಯಲ್ಲಿ ಒಂದು ಘಟನೆ ನಡೆದಿದೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊಸೂರು ಗ್ರಾಮ. ಕಾರಿನಲ್ಲಿದ್ದಂಥ 29 ವರ್ಷದ ಮಲ್ಲಿಕಾರ್ಜುನ್ ಹಾಗೆ 38 ವರ್ಷದ ಸಿದ್ದೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಾಲ್ವರು ಈ ಘಟನೆಯಿಂದ ಪಾರಾಗಿದ್ದಾರೆ. ಭದ್ರಾ ಕಾಲುವೆಗೆ ಏಕಾಏಕಿ ಕಾರು ಬಿದ್ದಂತಹ ಪರಿಣಾಮ ಈ ಒಂದು ದುರ್ಘಟನೆ ನಡೆದಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಕೆ ಸಂಬಂಧಿ ಬಾಣಂತಿಯನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗಿದ್ಲು. ಆದರೆ ಅವ್ಯವಸ್ಥೆಯಿಂದಾಗಿ ಮಹಿಳೆಯೇ ಗಾಯಗೊಂಡು ಆಸ್ಪತ್ರೆ ಸೇರುವಂತಾಗ್ಬಿಟ್ಟಿದೆ. ಅಸಲಿಗೆ ಆ ಆಸ್ಪತ್ರೆಯಲ್ಲಿ ಆಗಿದ್ದೇನು ಅಂತೀರಾ? ತೋರಿಸ್ತೀವಿ ನೋಡಿ. ರೋಗಿಗಳ ಪಾಲಿಗೆ ಆರೋಗ್ಯ ಕೇಂದ್ರ ಆಗಬೇಕಾಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ಏಕಾಏಕಿಯಾಗಿ ಇಲ್ಲಿನ ಆರ್ಸಿಸಿಯ ಸಿಮೆಂಟ್ ಕುಸಿದು ಬಿದ್ದಿದೆ. ಕಿತ್ತು ಬಿದ್ದ ಸರ್ಕಾರಿ ಆಸ್ಪತ್ರೆಯ ಮೇಲ್ಚಾವಣಿ ಸೀಲಿಂಗ್. ಅಪಾಯದಿಂದ ಬಾಣಂತಿ ಜಸ್ಮೀಸ್, ಮಹಿಳೆಗೆ ಗಾಯ. ಇದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದ ತಾಲೂಕು ಆಸ್ಪತ್ರೆ. ಇಲ್ಲಿ ಅದೆಂತಹ ಅವ್ಯವಸ್ಥೆ ಇದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ ನೋಡಿ. ತಾಯಿ ಮತ್ತು ಮಕ್ಕಳ ವಾರ್ಡ್ನಲ್ಲಿ ಶಿಥಿಲಗೊಂಡ ಮೇಲ್ಚಾವಣಿಯಿಂದ ಸೀಲಿಂಗ್ ಕುಸಿದು ಬಿದ್ದಿದೆ. ಬಾಣಂತಿ ಮಲಗಿದ್ದ ಬೆಡ್ ಪಕ್ಕದಲ್ಲೇ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಿಲ್ಲ. ಆದರೆ ಪಕ್ಕದಲ್ಲೇ ಕುಳಿತಿದ್ದ ಮಹಿಳೆ ಹಿಬ್ಜಾ ಕೌಸರ್ ಅನ್ನೋರ ತಲೆ ಮೇಲೆ ಬಿದ್ದಿದ್ದು ಗಾಯವಾಗಿದೆ. ನಮ್ಮ ಅಕ್ಕ ಅಡ್ಮಿಟ್ ಆಗಿದ್ರು. ಅವ್ರ ಗರ್ಭಕೋಶ ಆಪರೇಷನ್ ಆಗಿತ್ತು. ಆಗಿ 1 ದಿನ ಆಗಿತ್ತು ಅಷ್ಟೇ. ಅವ್ರನ್ನ ನೋಡಕ್ಕಂತ ನಾನು ಬಂದು 1 ನಿಮಿಷ ಆಗಿರಲಿಲ್ಲ ಸರ್. ನಾನಷ್ಟೇ ಆ ಟೈಮಲ್ಲಿ RCC ಕೈ ಮೇಲೆ ತಲೆ ಮೇಲೆ ಬಿದ್ದು ತಲೆ ಊತ ಬಂದಿದೆ, ಮತ್ತು ಕೈಯೆಲ್ಲ ಬಾವು ಬಂದಿದೆ. ತುಂಬ ನೋವಿದೆ ಸರ್. ತೊಡೆಯೆಲ್ಲ ನೋವು ಇದೆ ಸರ್. ತುಂಬ ಇದಾಗ್ತಾ ಇದೆ. ಎಲ್ಲರೂ ಆಸ್ಪತ್ರೆಗೆ ಹುಷಾರಾಗಕ್ಕೆ ಬರ್ತಾರೆ. ಇಲ್ಲಿಂದ ನಾವು ಅನಾರೋಗ್ಯ ಆಗಿ ಮನೆಗೆ ಹೋಗಿದ್ದೀವಿ. ಇನ್ನು TV9ನಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಜೆಪಿ ಮುಖಂಡರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ರು. 5 ದಶಕಗಳಷ್ಟು ಪುರಾತನ ಆಸ್ಪತ್ರೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಪ್ರತಿ ವಾರ್ಡ್ನಲ್ಲೂ ಇದೇ ಪರಿಸ್ಥಿತಿ ಇದ್ದು ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ. ಹೊಸ ಬಿಲ್ಡಿಂಗ್ಗೆ ಶಿಫ್ಟ್ ಮಾಡೋದಾಗಿ ವೈದ್ಯಾಧಿಕಾರಿ ತಿಳಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಎಲ್ಲ ಕಡೆಯೂ ಸೀಲಿಂಗ್ ಇರೋದರಿಂದ ನಾವು ಈ ಬಗ್ಗೆ ಪರಿಶೀಲಿಸಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ದಾಖಲಿಸೋದಕ್ಕೆ ಅನುಕೂಲ ಇದೆ ಇಲ್ಲ ಅಂತೇಳಿ ನಾವು KHSRDP ಇಂಜಿನಿಯರಿಗೆ ಕೂಡ ಬರೆದಿದ್ದೇವೆ. KDP ಮೀಟಿಂಗಲ್ಲೂ ಕೂಡ ಜಿಲ್ಲಾ ಸಚಿವರ ಗಮನಕ್ಕೂ ಕೂಡ ಈ ವಿಷಯವನ್ನು ತಂದಿದ್ದೇವೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರದ ತಾಲೂಕು ಆಸ್ಪತ್ರೆ ದುರಾವಸ್ಥೆ ತಾಂಡವವಾಡ್ತಾ ಇದೆ. ಇನ್ನಾದರೂ ಸಚಿವರು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಬಸವರಾಜ ಮುದನೂರ್, TV9 ಚಿತ್ರದುರ್ಗ.